ನಾಡಿದ್ದು ಲೋಕಭವನದ ಗ್ಲಾಸ್ ಹೌಸ್ ಅಲ್ಲಿ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ ನಡೆಯುತ್ತೆ. ಡೆಪ್ಯೂಟಿ ಸಿಎಂ ಇಂದ ಈಗ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಪದೋನ್ನತಿಯನ್ನ ಹೊಂದ್ತಾ ಇದ್ದಾರೆ. ವೀಕ್ಷಕರೇ, ಸಿಎಂ ಆಗ್ತಾ ಇದ್ದಾರೆ ಡಿಕೆ ಸಾಹೇಬರು. ರಾಜ್ಯದ ನೂತನ ಸಿಎಂ ಜೊತೆಗೆ ಪದಗ್ರಹಣ ಮಾಡೋ ಸಚಿವರೆಷ್ಟು ಅನ್ನುವಂತಹ ಸರ್ಕಸ್ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಈಗಲೂ ಕೂಡ ನಡೀತಾ ಇದೆ. ಈ ಕ್ಷಣದಲ್ಲೂ ಕೂಡ ಹೋಗೋ ಸಿಎಂ ಮತ್ತು ಮುಂದಾಗೋ ಸಿಎಂಗಳು ಇಬ್ರು ಒಟ್ಟಿಗೆ ದಿಲ್ಲಿಗೆ ಬಂದಿಳಿದಿದ್ದಾರೆ. ರಾಹುಲ್ ಗಾಂಧಿನೇ ಇಲ್ಲ ಡೆಲ್ಲಿಯಲ್ಲಿ. ಹಾಗಿದ್ರೆ ರಾಹುಲ್ ಗಾಂಧಿನೇ ಇಲ್ಲದೆ ಅದ್ಯಾವ ಕಸರತ್ತನ್ನ ಯಾರ ಜೊತೆಗೆ ನಡೆಸ್ತಾ ಇದ್ದಾರೆ? ಈ ವರದಿ ನೋಡಿ. ಕರ್ನಾಟಕ ಮುಖ್ಯಮಂತ್ರಿಯಾಗಬೇಕೆಂಬ ದೊಡ್ಡ ಆಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಅವರ ಮಹದಾಸೆ ಈಡೇರಲು ಶುಭ ಕಾಲ ಕೂಡಿ ಬಂದಿದೆ. ನಾಡಿದ್ದು ಸಂಜೆ 4:05 ಶುಭ ತುಲಾಲಗ್ನದಲ್ಲಿ ಡಿಕೆಶಿಗೆ ಪಟ್ಟಾಭಿಷೇಕವೂ ನಡೆಯಲಿದೆ. ಆದರೆ ಬುಧವಾರ ಡಿಕೆಶಿ ಜೊತೆ ಸಂಪುಟ ಸೇರೋ ಸಚಿವರ್ಯಾರು ಅನ್ನೋ ಪ್ರಶ್ನೆಗೆ ಕಾಲವೇ ಉತ್ತರ ಅನ್ನೋ ಸಂದೇಶ ದೆಹಲಿಯ ಇಂದಿರಾ ಭವನದಿಂದ ಬಂದಿದ್ದು, ಇಂದು ಒಂದೇ ವಿಮಾನದಲ್ಲಿ ಹೋಗೋ ಸಿಎಂ ಮತ್ತು ಮುಂದಾಗೋ ಸಿಎಂಗಳಿಬ್ಬರು ರಾಷ್ಟ್ರ ರಾಜಧಾನಿಗೆ ಬಂದಿಳಿದಿದ್ದಾರೆ. ಆದರೆ ರಾಜಸ್ಥಾನದಲ್ಲಿ ರಾಹುಲ್ ಗಾಂಧಿ, ಕೇರಳದಲ್ಲಿ ವೇಣುಗೋಪಾಲ್, ಕರ್ನಾಟಕದಲ್ಲಿ ಖರ್ಗೆ ಇರೋ ಹೊತ್ತಲ್ಲಿ ಈ ಇಬ್ಬರು ದಿಲ್ಲಿಗೆ ಬಂದು ಮಾಡಿದ್ದೇನು ಅನ್ನೋ ಕುತೂಹಲ ಕೆರಳಿದೆ. ದೆಹಲಿಯಲ್ಲಿ ಕರ್ನಾಟಕದ ನೂತನ ಸರ್ಕಾರ ಸರ್ಕಸ್. ಒಂದೇ ಫ್ಲೈಟ್ನಲ್ಲಿ ಡಿಕೆಶಿ ಸಿದ್ದರಾಮಯ್ಯ ಪ್ರಯಾಣ. ಹೌದು, ಬಾಕಿ ಇರೋ 2 ವರ್ಷಕ್ಕೆ ಕರ್ನಾಟಕ ನೂತನ ಸರ್ಕಾರವನ್ನ ರಚಿಸೋ ಕಸರತ್ತು ದೆಹಲಿ ಅಂಗಳದಲ್ಲಿ ಜೋರಾಗಿಯೇ ನಡೆದಿದೆ. ವಾರದ ಅಂತರದಲ್ಲಿ ಡಿಕೆಶಿ ಮತ್ತು ಸಿದ್ದರಾಮಯ್ಯ 2ನೇ ಬಾರಿಗೆ ರಾಷ್ಟ್ರ ರಾಜಧಾನಿಗೆ ದಂಡಿನೊಂದಿಗೆ ಬಂದಿದ್ದು, ಮಾಜಿ ಸಚಿವರಾದ ಮಹದೇವಪ್ಪ, ಸಂತೋಷ್ ಲಾಡ್, ಕೆಜೆ ಜಾರ್ಜ್ ಸಾಥ್ ನೀಡಿದ್ರು. ಸಚಿವ ಸಂಪುಟದ ನೂತನ ಪಟ್ಟಿ ಸಿದ್ಧಪಡಿಸೋ ಸಭೆಯಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಆರಂಭಿಕ ಹಂತದಲ್ಲಿ ದೂರ ಉಳಿದಿದ್ದಾರೆ ಎನ್ನಲಾಗಿದೆ. ಆದರೆ ಅಂತಿಮ ಪಟ್ಟಿಗೆ ಹೈಕಮಾಂಡ್ನ ಪ್ರಮುಖರಾದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಅವರ ಗ್ರೀನ್ ಸಿಗ್ನಲ್ ಅತ್ಯಗತ್ಯವಾಗಿದೆ. ರಾಜ್ಯದ ನಾಯಕರು ದೆಹಲಿಗೆ ತೆರಳಿರೋದೇ ಅಂತಿಮ ಸುತ್ತಿನ ಒಪ್ಪಿಗೆಗಾಗಿ. ಹೀಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ಖಾಲಿ ಕೈಯಲ್ಲಿ ಬರೋದಿಲ್ಲ ಎಂಬ ಖಾತ್ರಿ ಎರಡೂ ಬಣಗಳ ನಾಯಕರುಗಳಿಗೆ ದಟ್ಟವಾಗಿದೆ. ಇನ್ನು ಈ ದೆಹಲಿ ಯಾತ್ರೆಯಲ್ಲೇ ಮೊದಲ ಹಂತದಲ್ಲಿ ಯಾರು ಡಿಕೆಶಿ ಸಂಪುಟ ಸೇರಬೇಕು, ಉಪಮುಖ್ಯಮಂತ್ರಿ ಸ್ಥಾನ ರಚಿಸಬೇಕಾ, ಎಷ್ಟು ಜನರು ಬೇಕು, ಕೆಪಿಸಿಸಿ ಅಧ್ಯಕ್ಷ ಮತ್ತು ಕಾರ್ಯಾಧ್ಯಕ್ಷರ ಬಗ್ಗೆಯೂ ಒಂದು ಸ್ಪಷ್ಟ ಚಿತ್ರಣ ಸಿಗಲಿದೆ. ಮೊದಲ ಹಂತದಲ್ಲಿ 10 ರಿಂದ 12 ಶಾಸಕರಿಗೆ ಮಂತ್ರಿ ಸ್ಥಾನ ಸಿಗೋ ಸಾಧ್ಯತೆಯೂ ಇದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ತಮ್ಮ ಆಪ್ತರೊಡನೆ ಚರ್ಚಿಸಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ 2 ಪ್ರತ್ಯೇಕ ಆಕಾಂಕ್ಷಿಗಳ ಪಟ್ಟಿಗಳನ್ನು ಸಿದ್ಧಪಡಿಸಿ ಹೈಕಮಾಂಡ್ಗೆ ಸಲ್ಲಿಸಿದ್ದಾರೆ ಎಂಬ ನಿಖರ ಮಾಹಿತಿ ಲಭಿಸಿದೆ. ಜೂನ್ 3ರಂದು ನಡೆಯೋ ಪದಗ್ರಹಣ ಸಮಾರಂಭದಲ್ಲಿ ಯಾವ ಸಮುದಾಯಕ್ಕೆ ಎಷ್ಟು ಪ್ರಾತಿನಿಧ್ಯ ನೀಡಲಾಗೋದು ಅಂತ ನೋಡೋದಾದ್ರೆ, ಹಿಂದುಳಿದ ವರ್ಗಗಳಿಗೆ 2 ಸಚಿವ ಸ್ಥಾನ, ಪರಿಶಿಷ್ಟ ಜಾತಿಗೆ 2 ಮಂತ್ರಿಗಿರಿ, ಪರಿಶಿಷ್ಟ ಪಂಗಡದ ಓರ್ವರಿಗೆ ಸಚಿವ ಸ್ಥಾನ, ಡಿಕೆ ಶಿವಕುಮಾರ್ ಸೇರಿ 2 ಒಕ್ಕಲಿಗರಿಗೆ ಮಣೆ ಹಾಕೋ ಸಾಧ್ಯತೆ ಇದೆ. ಉಳಿದಂತೆ ಲಿಂಗಾಯತ ಸಮುದಾಯಕ್ಕೆ 2 ಮಂತ್ರಿಗಿರಿ, ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಧರ್ಮಕ್ಕೆ ತಲಾ 1 ಸ್ಥಾನ ಹಾಗೂ ವಿಶೇಷ ಪ್ರಾತಿನಿಧ್ಯದ ಅಡಿ ಸಿದ್ದರಾಮಯ್ಯ ಅವರ ಮಗ ಡಾಕ್ಟರ್ ಯತೀಂದ್ರಗೂ ಮಂತ್ರಿಗಿರಿ ಒಲಿಯಲಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪಷ್ಟಪಡಿಸಿರುವಂತೆ ಭಿನ್ನಮತ ಮತ್ತು ಅಸಮಾಧಾನವನ್ನ ತಣ್ಣಗಾಗಿಸಲು ಸಂಪುಟ ರಚನೆಯನ್ನ ಹಂತ ಹಂತವಾಗಿ ಮಾಡಲಾಗುತ್ತಿದೆ. ಮೊದಲ ಹಂತದ ಬಳಿಕ ಮುಂಬರೋ ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಚುನಾವಣೆಗಳು ಮುಗಿದ ನಂತರ, ಅಂದ್ರೆ ಸುಮಾರು 15 ದಿನಗಳಿಂದ 1 ತಿಂಗಳ ಅವಧಿಯಲ್ಲಿ ಉಳಿದ ಖಾಲಿ ಸ್ಥಾನಗಳನ್ನು ಭರ್ತಿ ಮಾಡಲಾಗುವುದು ಎನ್ನಲಾಗಿದೆ.
ನಾಯಕತ್ವ ಬದಲಾವಣೆಯಾದಷ್ಟು ಸಲೀಸಾಗಿ ಹೊಸ ಸಚಿವರ ಪಟ್ಟಿ ಅಂತಿಮ ಆಗೋದಿಲ್ಲ ಎಂಬ ಕ್ಲಾರಿಟಿ ರಾಹುಲ್ ಗಾಂಧಿ ಅವರಿಗೆ ಈಗಾಗಲೇ ಇದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರನ್ನೂ ಏಕಕಾಲದಲ್ಲಿ ಸಮಾಧಾನ ಪಡಿಸೋದು ಕೂಡ ಕಷ್ಟಕರ ಎಂಬುದು ರಾಗಾಗೆ ಅರಿವಾಗಿದೆ. ಅಷ್ಟೇ ಅಲ್ಲದೆ ಇವರಿಬ್ಬರ ಲೆಕ್ಕಾಚಾರವನ್ನ ಆಧರಿಸಿ ಸಚಿವ ಸ್ಥಾನಗಳನ್ನ ನೀಡಿದ್ರೆ 2028ರ ಚುನಾವಣೆಗೆ ಸಮಸ್ಯೆ ಆಗಬಹುದೇನೋ ಎಂಬ ಲೆಕ್ಕಾಚಾರವೂ ಇರಬಹುದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಮುಂದಿನ ಬಾರಿ ಅಧಿಕಾರವನ್ನ ತರೋದಕ್ಕೆ ಸಹಕಾರಿಯಾಗುವಂತ ಸಚಿವರ ಪಟ್ಟಿಯನ್ನ ಉಭಯ ನಾಯಕರು ಪೂರ್ಣ ಪ್ರಮಾಣದಲ್ಲಿ ಒಪ್ಪೋದಿಲ್ಲ ಎಂಬುದು ಸಾಧ್ಯ. ಕೊನೆಯದಾಗಿ ಉಭಯ ನಾಯಕರೇ ತಮ್ಮ ನಡುವಿರೋ ಗೊಂದಲವನ್ನ ಬಗೆಹರಿಸಿಕೊಳ್ತಾರ ಎಂಬ ಪರೀಕ್ಷೆ ಕೂಡ ಮಾಡಿರೋ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ರಾಹುಲ್ ಗಾಂಧಿ, ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರೂ ಇಂದು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ದೆಹಲಿ ತಲುಪಲಿದ್ದು ಸಿದ್ದರಾಮಯ್ಯ ಮತ್ತು ಡಿಕೆಶಿಯನ್ನ ಭೇಟಿಯಾಗಿ ಸಭೆ ನಡೆಸಲಿದ್ದಾರೆ. ಆದರೆ ಪಕ್ಷದ ಬಿಕ್ಕಟ್ಟನ್ನ ಬಗೆಹರಿಸಿಕೊಳ್ಳಲು ಪದೇ ಪದೇ ವಿಶೇಷ ವಿಮಾನದಲ್ಲಿ ದೆಹಲಿಗೆ ಹೋಗೋ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸರ್ಕಾರಿ ಕೆಲಸದ ನೆಪ ಹೇಳ್ತಿರೋದು ಎಷ್ಟು ಸರಿ ಅನ್ನೋ ಚರ್ಚೆ ರಾಜ್ಯದ ಜನಮಾನಸದಲ್ಲಿ ಶುರುವಾಗಿದೆ. ಪಕ್ಷದ ಕೆಲಸಕ್ಕೆ ಪಕ್ಷದ ಹಣ ಖರ್ಚು ಮಾಡಿ ರಾಜ್ಯದ ಬೊಕ್ಕಸಕ್ಕೆ ಆಗ್ತಿರೋ ದುಂದುವೆಚ್ಚಕ್ಕೆ ಕಡಿವಾಣ ಹಾಕಿದ್ರೆ ಹಳ್ಳ ಹಿಡಿತಿರೋ ಆರ್ಥಿಕತೆಗೆ ಪುನಶ್ಚೇತನ ನೀಡಬಹುದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಡಿದ್ದು ಲೋಕಭವನದ ಗ್ಲಾಸ್ ಹೌಸ್ ಅಲ್ಲಿ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ ನಡೆಯುತ್ತೆ. ಡೆಪ್ಯೂಟಿ ಸಿಎಂ ಇಂದ ಈಗ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಪದೋನ್ನತಿಯನ್ನ ಹೊಂದ್ತಾ ಇದ್ದಾರೆ. ವೀಕ್ಷಕರೇ, ಸಿಎಂ ಆಗ್ತಾ ಇದ್ದಾರೆ ಡಿಕೆ ಸಾಹೇಬರು. ರಾಜ್ಯದ ನೂತನ ಸಿಎಂ ಜೊತೆಗೆ ಪದಗ್ರಹಣ ಮಾಡೋ ಸಚಿವರೆಷ್ಟು ಅನ್ನುವಂತಹ ಸರ್ಕಸ್ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಈಗಲೂ ಕೂಡ ನಡೀತಾ ಇದೆ. ಈ ಕ್ಷಣದಲ್ಲೂ ಕೂಡ ಹೋಗೋ ಸಿಎಂ ಮತ್ತು ಮುಂದಾಗೋ ಸಿಎಂಗಳು ಇಬ್ಬರೂ ಒಟ್ಟಿಗೆ ದಿಲ್ಲಿಗೆ ಬಂದಿಳಿದಿದ್ದಾರೆ. ರಾಹುಲ್ ಗಾಂಧಿನೇ ಇಲ್ಲ ಡೆಲ್ಲಿಯಲ್ಲಿ. ಹಾಗಿದ್ರೆ ರಾಹುಲ್ ಗಾಂಧಿನೇ ಇಲ್ಲದೆ ಅದ್ಯಾವ ಕಸರತ್ತನ್ನ ಯಾರ ಜೊತೆಗೆ ನಡೆಸ್ತಾ ಇದ್ದಾರೆ? ಈ ವರದಿ ನೋಡಿ. ಕರ್ನಾಟಕ ಮುಖ್ಯಮಂತ್ರಿಯಾಗಬೇಕೆಂಬ ದೊಡ್ಡ ಆಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಅವರ ಮಹದಾಸೆ ಈಡೇರಲು ಶುಭ ಕಾಲ ಕೂಡಿ ಬಂದಿದೆ. ನಾಡಿದ್ದು ಸಂಜೆ 4:05 ಶುಭ ತುಲಾಲಗ್ನದಲ್ಲಿ ಡಿಕೆಶಿಗೆ ಪಟ್ಟಾಭಿಷೇಕವೂ ನಡೆಯಲಿದೆ. ಆದರೆ ಬುಧವಾರ ಡಿಕೆಶಿ ಜೊತೆ ಸಂಪುಟ ಸೇರೋ ಸಚಿವರ್ಯಾರು ಅನ್ನೋ ಪ್ರಶ್ನೆಗೆ ಕಾಲವೇ ಉತ್ತರ ಅನ್ನೋ ಸಂದೇಶ ದೆಹಲಿಯ ಇಂದಿರಾ ಭವನದಿಂದ ಬಂದಿದ್ದು, ಇಂದು ಒಂದೇ ವಿಮಾನದಲ್ಲಿ ಹೋಗೋ ಸಿಎಂ ಮತ್ತು ಮುಂದಾಗೋ ಸಿಎಂಗಳಿಬ್ಬರು ರಾಷ್ಟ್ರ ರಾಜಧಾನಿಗೆ ಬಂದಿಳಿದಿದ್ದಾರೆ. ಆದರೆ ರಾಜಸ್ಥಾನದಲ್ಲಿ ರಾಹುಲ್ ಗಾಂಧಿ, ಕೇರಳದಲ್ಲಿ ವೇಣುಗೋಪಾಲ್, ಕರ್ನಾಟಕದಲ್ಲಿ ಖರ್ಗೆ ಇರೋ ಹೊತ್ತಲ್ಲಿ ಈ ಇಬ್ಬರು ದಿಲ್ಲಿಗೆ ಬಂದು ಮಾಡಿದ್ದೇನು ಅನ್ನೋ ಕುತೂಹಲ ಕೆರಳಿದೆ. ದೆಹಲಿಯಲ್ಲಿ ಕರ್ನಾಟಕದ ನೂತನ ಸರ್ಕಾರ ಸರ್ಕಸ್. ಒಂದೇ ಫ್ಲೈಟ್ನಲ್ಲಿ ಡಿಕೆಶಿ ಸಿದ್ದರಾಮಯ್ಯ ಪ್ರಯಾಣ. ಹೌದು, ಬಾಕಿ ಇರೋ 2 ವರ್ಷಕ್ಕೆ ಕರ್ನಾಟಕ ನೂತನ ಸರ್ಕಾರವನ್ನ ರಚಿಸೋ ಕಸರತ್ತು ದೆಹಲಿ ಅಂಗಳದಲ್ಲಿ ಜೋರಾಗಿಯೇ ನಡೆದಿದೆ. ವಾರದ ಅಂತರದಲ್ಲಿ ಡಿಕೆಶಿ ಮತ್ತು ಸಿದ್ದರಾಮಯ್ಯ 2ನೇ ಬಾರಿಗೆ ರಾಷ್ಟ್ರ ರಾಜಧಾನಿಗೆ ದಂಡಿನೊಂದಿಗೆ ಬಂದಿದ್ದು, ಮಾಜಿ ಸಚಿವರಾದ ಮಹದೇವಪ್ಪ, ಸಂತೋಷ್ ಲಾಡ್, ಕೆಜೆ ಜಾರ್ಜ್ ಸಾಥ್ ನೀಡಿದ್ರು. ಸಚಿವ ಸಂಪುಟದ ನೂತನ ಪಟ್ಟಿ ಸಿದ್ಧಪಡಿಸೋ ಸಭೆಯಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಆರಂಭಿಕ ಹಂತದಲ್ಲಿ ದೂರ ಉಳಿದಿದ್ದಾರೆ ಎನ್ನಲಾಗಿದೆ. ಆದರೆ ಅಂತಿಮ ಪಟ್ಟಿಗೆ ಹೈಕಮಾಂಡ್ನ ಪ್ರಮುಖರಾದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಅವರ ಗ್ರೀನ್ ಸಿಗ್ನಲ್ ಅತ್ಯಗತ್ಯವಾಗಿದೆ. ರಾಜ್ಯದ ನಾಯಕರು ದೆಹಲಿಗೆ ತೆರಳಿರೋದೇ ಅಂತಿಮ ಸುತ್ತಿನ ಒಪ್ಪಿಗೆಗಾಗಿ. ಹೀಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ಖಾಲಿ ಕೈಯಲ್ಲಿ ಬರೋದಿಲ್ಲ ಎಂಬ ಖಾತ್ರಿ ಎರಡೂ ಬಣಗಳ ನಾಯಕರುಗಳಿಗೆ ದಟ್ಟವಾಗಿದೆ. ಇನ್ನು ಈ ದೆಹಲಿ ಯಾತ್ರೆಯಲ್ಲೇ ಮೊದಲ ಹಂತದಲ್ಲಿ ಯಾರು ಡಿಕೆಶಿ ಸಂಪುಟ ಸೇರಬೇಕು, ಉಪಮುಖ್ಯಮಂತ್ರಿ ಸ್ಥಾನ ರಚಿಸಬೇಕಾ, ಎಷ್ಟು ಜನರು ಬೇಕು,
ಕೆಪಿಸಿಸಿ ಅಧ್ಯಕ್ಷ ಮತ್ತು ಕಾರ್ಯಾಧ್ಯಕ್ಷರ ಬಗ್ಗೆಯೂ ಒಂದು ಸ್ಪಷ್ಟ ಚಿತ್ರಣ ಸಿಗಲಿದೆ. ಮೊದಲ ಹಂತದಲ್ಲಿ 10 ರಿಂದ 12 ಶಾಸಕರಿಗೆ ಮಂತ್ರಿ ಸ್ಥಾನ ಸಿಗೋ ಸಾಧ್ಯತೆಯೂ ಇದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ತಮ್ಮ ಆಪ್ತರೊಡನೆ ಚರ್ಚಿಸಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ 2 ಪ್ರತ್ಯೇಕ ಆಕಾಂಕ್ಷಿಗಳ ಪಟ್ಟಿಗಳನ್ನು ಸಿದ್ಧಪಡಿಸಿ ಹೈಕಮಾಂಡ್ಗೆ ಸಲ್ಲಿಸಿದ್ದಾರೆ ಎಂಬ ನಿಖರ ಮಾಹಿತಿ ಲಭಿಸಿದೆ. ಜೂನ್ 3ರಂದು ನಡೆಯೋ ಪದಗ್ರಹಣ ಸಮಾರಂಭದಲ್ಲಿ ಯಾವ ಸಮುದಾಯಕ್ಕೆ ಎಷ್ಟು ಪ್ರಾತಿನಿಧ್ಯ ನೀಡಲಾಗುವುದು ಅಂತ ನೋಡೋದಾದ್ರೆ, ಹಿಂದುಳಿದ ವರ್ಗಗಳಿಗೆ 2 ಸಚಿವ ಸ್ಥಾನ, ಪರಿಶಿಷ್ಟ ಜಾತಿಗೆ 2 ಮಂತ್ರಿಗಿರಿ, ಪರಿಶಿಷ್ಟ ಪಂಗಡದ ಓರ್ವರಿಗೆ ಸಚಿವ ಸ್ಥಾನ, ಡಿಕೆ ಶಿವಕುಮಾರ್ ಸೇರಿ 2 ಒಕ್ಕಲಿಗರಿಗೆ ಮಣೆ ಹಾಕೋ ಸಾಧ್ಯತೆ ಇದೆ. ಉಳಿದಂತೆ ಲಿಂಗಾಯತ ಸಮುದಾಯಕ್ಕೆ 2 ಮಂತ್ರಿಗಿರಿ, ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಧರ್ಮಕ್ಕೆ ತಲಾ 1 ಸ್ಥಾನ ಹಾಗೂ ವಿಶೇಷ ಪ್ರಾತಿನಿಧ್ಯದ ಅಡಿ ಸಿದ್ದರಾಮಯ್ಯ ಅವರ ಮಗ ಡಾಕ್ಟರ್ ಯತೀಂದ್ರಗೂ ಮಂತ್ರಿಗಿರಿ ಒಲಿಯಲಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪಷ್ಟಪಡಿಸಿರುವಂತೆ ಭಿನ್ನಮತ ಮತ್ತು ಅಸಮಾಧಾನವನ್ನ ತಣ್ಣಗಾಗಿಸಲು ಸಂಪುಟ ರಚನೆಯನ್ನ ಹಂತ ಹಂತವಾಗಿ ಮಾಡಲಾಗುತ್ತಿದೆ. ಮೊದಲ ಹಂತದ ಬಳಿಕ ಮುಂಬರೋ ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಚುನಾವಣೆಗಳು ಮುಗಿದ ನಂತರ ಅಂದ್ರೆ ಸುಮಾರು 15 ದಿನಗಳಿಂದ 1 ತಿಂಗಳ ಅವಧಿಯಲ್ಲಿ ಉಳಿದ ಖಾಲಿ ಸ್ಥಾನಗಳನ್ನು ಭರ್ತಿ ಮಾಡಲಾಗುವುದು ಎನ್ನಲಾಗಿದೆ. ನಾಯಕತ್ವ ಬದಲಾವಣೆಯಾದಷ್ಟು ಸಲೀಸಾಗಿ ಹೊಸ ಸಚಿವರ ಪಟ್ಟಿ ಅಂತಿಮ ಆಗೋದಿಲ್ಲ ಎಂಬ ಕ್ಲಾರಿಟಿ ರಾಹುಲ್ ಗಾಂಧಿ ಅವರಿಗೆ ಈಗಾಗಲೇ ಇದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರನ್ನೂ ಏಕಕಾಲದಲ್ಲಿ ಸಮಾಧಾನ ಪಡಿಸೋದು ಕೂಡ ಕಷ್ಟಕರ ಎಂಬುದು ರಾಗಾಗೆ ಅರಿವಾಗಿದೆ. ಅಷ್ಟೇ ಅಲ್ಲದೆ ಇವರಿಬ್ಬರ ಲೆಕ್ಕಾಚಾರವನ್ನ ಆಧರಿಸಿ ಸಚಿವ ಸ್ಥಾನಗಳನ್ನ ನೀಡಿದ್ರೆ 2028ರ ಚುನಾವಣೆಗೆ ಸಮಸ್ಯೆ ಆಗಬಹುದೇನೋ ಎಂಬ ಲೆಕ್ಕಾಚಾರವೂ ಇರಬಹುದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಮುಂದಿನ ಬಾರಿ ಅಧಿಕಾರವನ್ನ ತರೋದಕ್ಕೆ ಸಹಕಾರಿಯಾಗುವಂತ ಸಚಿವರ ಪಟ್ಟಿಯನ್ನ ಉಭಯ ನಾಯಕರು ಪೂರ್ಣ ಪ್ರಮಾಣದಲ್ಲಿ ಒಪ್ಪೋದಿಲ್ಲ ಎಂಬುದು ಸಾಧ್ಯ. ಕೊನೆಯದಾಗಿ ಉಭಯ ನಾಯಕರೇ ತಮ್ಮ ನಡುವಿರೋ ಗೊಂದಲವನ್ನ ಬಗೆಹರಿಸಿಕೊಳ್ತಾರೆ ಎಂಬ ಪರೀಕ್ಷೆ ಕೂಡ ಮಾಡಿರೋ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ರಾಹುಲ್ ಗಾಂಧಿ, ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರೂ ಇಂದು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ದೆಹಲಿ ತಲುಪಲಿದ್ದು ಸಿದ್ದರಾಮಯ್ಯ ಮತ್ತು ಡಿಕೆಶಿಯನ್ನ ಭೇಟಿಯಾಗಿ ಸಭೆ ನಡೆಸಲಿದ್ದಾರೆ. ಆದರೆ ಪಕ್ಷದ ಬಿಕ್ಕಟ್ಟನ್ನ ಬಗೆಹರಿಸಿಕೊಳ್ಳಲು ಪದೇ ಪದೇ ವಿಶೇಷ ವಿಮಾನದಲ್ಲಿ ದೆಹಲಿಗೆ ಹೋಗೋ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸರ್ಕಾರಿ ಕೆಲಸದ ನೆಪ ಹೇಳ್ತಿರೋದು ಎಷ್ಟು ಸರಿ ಅನ್ನೋ ಚರ್ಚೆ ರಾಜ್ಯದ ಜನಮಾನಸದಲ್ಲಿ ಶುರುವಾಗಿದೆ. ಪಕ್ಷದ ಕೆಲಸಕ್ಕೆ ಪಕ್ಷದ ಹಣ ಖರ್ಚು ಮಾಡಿ ರಾಜ್ಯದ ಬೊಕ್ಕಸಕ್ಕೆ ಆಗ್ತಿರೋ ದುಂದುವೆಚ್ಚಕ್ಕೆ ಕಡಿವಾಣ ಹಾಕಿದ್ರೆ ಹಳ್ಳ ಹಿಡಿತಿರೋ ಆರ್ಥಿಕತೆಗೆ ಪುನಶ್ಚೇತನ ನೀಡಬಹುದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.